ಪ್ರತಿದಿನ ಮನೆ ಇರ್ತೀವಲ್ಲ, ಇವತ್ತು ನಿಮ್ಮನ್ನು ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಬರೋಣ ಅಂತ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಸುತ್ತಮುತ್ತ ಖಾಲಿ ಜಾಗಗಳು, ಗಿಡ ಮರಗಳು, ಇನ್ನೂ ಕಾಂಕ್ರೀಟ್ ಕಾಡ್ ಆಗಿಲ್ಲ, ಆಗಕ್ಕೆ ಶುರುವಾಗ್ತಾ ಇದೆ ಅಷ್ಟೇ. ಅಂಥ ಕಡೆ ಕರ್ಕೊಂಡು ಬಂದಿದ್ದೀನಿ. ಎಲ್ಲಿ ಬಂದಿದ್ದೀನಪ್ಪ ಅಂತ ನೀವು ಅನ್ಕೋಬೋದು. ಇದು ನಮ್ಮ ಒಂದು ಸೈಟ್. ಇದು ಬನಶಂಕರಿ 6ನೇ ಹಂತದಲ್ಲಿದೆ. ಇದು BDA ಸೈಟ್. ಇದೇ ನಮ್ಮ ಪಕ್ಕಕ್ಕೆ ಒಂದು ಸೈಡ್ಗೆ ಕಾಂಪೌಂಡ್ ಹಾಕಿದ್ದಾರೆ. ಇದು ನಮ್ಮ ಸೈಟು 145 ಸೈಟ್ ನಂಬರ್. ಬನಶಂಕರಿ 6ನೇ ಹಂತ, 4ನೇ B ಬ್ಲಾಕ್, ಫರ್ದರ್ ಎಕ್ಸ್ಟೆನ್ಷನ್, ಮುಂದುವರಿದ ಬಡಾವಣೆ. ಸೈಟು 30/40, ಆಮೇಲೆ ವೆಸ್ಟ್ ಫೇಸಿಂಗ್, ಪಶ್ಚಿಮ ಮುಖ ಆಗಿ ಇದೆ ಸೈಟು. ಹಾಗೆ ಅದನ್ನು ನಿಮಗೂ ತೋರಿಸಿ ಅದರ ಸೈಟ್ ಬಗ್ಗೆ ಮುಂದೆ ಮಾತಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಮನೆಗಳು ಬರೋಕ್ಕೆ ಶುರುವಾಗಿದೆ. ತುಂಬ ಏನೂ ಡೆವಲಪ್ ಆಗಿಲ್ಲ, ಬಟ್ ಚೆನ್ನಾಗಿದೆ, ಕಾಮಾಗಿ ಚೆನ್ನಾಗಿದೆ. ನಾವು ಅನೇಕ ವರ್ಷಗಳಿಂದ ಸೈಟಲ್ಲಿ ಏನೋ ಒಂದು ಮನೆ ಕಟ್ಟಬೇಕು, ಆ ಥರದ ಏನೋ ಒಂದು ಯೋಚನೆ ಇಟ್ಕೊಂಡಿದ್ವಿ. ಈ ಏಜಲ್ಲಿ ಇನ್ನು ಮನೆ ಕಟ್ಟೋದು ಎಲ್ಲ ಕಷ್ಟದ ಕೆಲಸ ಅಂತ ನಿರ್ಧಾರ ಮಾಡಿ ಕಟ್ಟಿದ್ರೂ ನನ್ನ ಮಗನ ಭವಿಷ್ಯಕ್ಕೋಸ್ಕರ ನಾವು ಏನಾದರೂ ಬೇರೆ ವ್ಯವಸ್ಥೆ ಮಾಡಲೇಬೇಕಾಗತ್ತೆ. ಕಟ್ಟಿ ಏನು ಮಾಡೋದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಸೇಲ್ ಮಾಡೋಣ, ಮಾರೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕಾಗಿ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಕೆಲವು ವೆಬ್ಸೈಟ್ಗಳಲ್ಲೂ ಈಗ ಕೆಲವು 2-3 ದಿನಗಳ ಹಿಂದೆ ವೆಬ್ಸೈಟ್ಗಳಲ್ಲೂ ರಿಜಿಸ್ಟರ್ ಮಾಡಿ ಬೇಕಾದಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ. ತುಂಬ ಏನು ಡೆವಲಪ್ ಆಗಿಲ್ಲ, ಆದರೆ ರೋಡ್ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲದಕ್ಕೂ ದೂರ ಏನಿಲ್ಲ, ಕನಕಪುರ ರೋಡಿಂದ ತುಂಬ ಹತ್ತಿರ ಇದೆ. ಹಾಗೆ ನಿಮಗೆ ಮೈಸೂರು ರೋಡ್ ಕಡೆಯಿಂದನೂ ಹತ್ತಿರ ಇದೆ. ಫೆಸಿಲಿಟಿಗಳೆಲ್ಲ ಇದೆ. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ನಿಮಗೆಲ್ಲ ಫೆಸಿಲಿಟಿಗಳು ಸಿಗತ್ತೆ. ನಿರ್ಜನವಾಗಿರುವಂತಹ ಪ್ರದೇಶದಲ್ಲಿ ಮನೆ ಕಟ್ಕೊಂಡು ಇರಬೇಕು, ಗಲಾಟೆ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಸ್ವಲ್ಪ ಕಷ್ಟ ಅಂತ ಅನ್ಸಕ್ಕೆ ಶುರುವಾಯಿತು ಇತ್ತೀಚೆಗೆ. ಹಾಗಾಗಿ ಇಟ್ಕೊಂಡು ಇನ್ನೇನು ಮಾಡೋದು ಅಂತ ನಿರ್ಧಾರ ಮಾಡಿ ಅದನ್ನು ಸೇಲ್ ಮಾಡಿಬಿಡೋಣ, ಮಾರಾಟ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ನೀವು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಸೈಟ್ ಬಗ್ಗೆ ಅಥವಾ ಸೈಟ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗೂ ಒಂದು ಪ್ರಯತ್ನ ಮಾಡ್ಬೋದು. ಅನೇಕ ಫೋನ್ ಕಾಲ್ಗಳು ಬರ್ತಾ ಇದೆ. ಯಾರಿಗೆ ಅದು ಲಭಿಸುತ್ತೋ ನಮಗೂ ಗೊತ್ತಿಲ್ಲ. ನಾವು ತುಂಬ ಅರ್ಜೆಂಟಲ್ಲಿ ಏನೂ ಇಲ್ಲ, ನಿಧಾನವಾಗಿ ತುಂಬ ಸಮಯ ತಗೊಂಡೇ ಮಾಡೋಣ ಅಂತ ನಿರ್ಧಾರ ಮಾಡಿ ಪ್ಲ್ಯಾನ್ ಮಾಡಿದ್ದೀವಿ. BDA ಸೈಟ್ ಆಗಿರೋ ಕಾರಣ ನಿಮಗೆ ಪೇಪರೆಲ್ಲ ತುಂಬ ಚೊಕ್ಕವಾಗಿರುತ್ತೆ. ಅಂದರೆ ಈ ಬೆಂಗಳೂರಲ್ಲಿ ನಂಬಕ್ಕಾಗಲ್ಲ. ಒಂದು ಸೈಟ್ ಅಂದರೆ 4 ಜನ ಓನರ್ಸ್ ಬಂದು ಇದು ನನ್ನ ಸೈಟು ಅಂತಾರೆ. ಆದರೆ BDAನಲ್ಲಿ ಆ ಥರ ಆಗಲ್ಲ. ನಿಮಗೆ ಎಲ್ಲ ಪೇಪರ್ಗಳು ಸ್ವಚ್ಛವಾಗಿರುತ್ತೆ. ಹಾಗಾಗಿ ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನಾನು ನಮ್ಮ ಇಮೇಲ್ ID ಕೊಟ್ಟಿರ್ತೀನಿ. ನಿಮಗೇನಾದರೂ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಖಂಡಿತವಾಗೂ ಒಂದ್ಸಲ ನೋಡ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದು ಗೂಗಲ್ ಮ್ಯಾಪ್ ಎಲ್ಲ ಕಳಿಸ್ತೀವಿ, ನೋಡ್ಬೋದು. ಇಲ್ಲ ಯಾರಿಗೆ ಅದು ಭಾಗ್ಯ ಇದೆ, ನಮಗಂತೂ ಭಾಗ್ಯ ಇಲ್ಲ ಅಂತ ಅನಿಸ್ತಿದೆ. ಸೊ ಅದನ್ನು ಭಾಗ್ಯ ಇರೋರು ಆರಾಮಕ್ಕೆ ಮನೆ ಕಟ್ಕೊಂಡಿರ್ಬೋದು. ಇದು 2-3 ಮನೆಗಳು ಈಗ ರೀಸೆಂಟಾಗಿ ಬಂದು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಏನು ತೊಂದರೆಗಳಿಲ್ಲ. BDA, ಕಾವೇರಿ ವಾಟರ್ ಇದೆ, ಸ್ಟ್ರೀಟ್ ಲೈಟ್ ಇದೆ, ಪ್ರತಿಯೊಂದು ಇದೆ. ಏನು ಕಷ್ಟ ಅಂತೂ ಆಗತ್ತೆ ಅನಿಸಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ಎಲ್ಲ ಆನ್ಲೈನ್ ಸಮಾನ ಅಲ್ವಾ, ಈಗ ಎಲ್ಲ ಮನೆ ಬಾಗಿಲಿಗೆ ಬರುತ್ತೆ. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಪಕ್ಕದಲ್ಲೇ ನೈಸ್ ರೋಡ್ ಹೋಗೋದು ಕಾಣಿಸುತ್ತೆ, ಎಲ್ಲ ವೆಹಿಕಲ್ಗಳು. ಇಲ್ಲಿ ಇರೋರನ್ನು, ಇಲ್ಲಿ ವಾಸ ಆಗಿರೋರನ್ನು ನಾವು ಭೇಟಿ ಮಾಡಿ ಮಾತಾಡಿದ್ದೀವಿ. ಏನೂ ತೊಂದರೆ ಇಲ್ಲ, ಆರಾಮವಾಗಿ ಇರಬಹುದು ಅಂತಾರೆ. ತುಂಬ ವರ್ಷದಿಂದ, ಈಗಲ್ಲ ನಮ್ಮದು ಸೈಟ್ ಅಲಾಟ್ ಆಗಿನೇ ತುಂಬ ವರ್ಷ ಆಯಿತು. ನಾವೀಗೊಂದು 10-15 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಬಟ್ ಆಗದಿಂದನೇ ಕೆಲವು ಮನೆಗಳಿದೆ, ಆಗ ಒಂಟಿ ಮನೆಯೂ ಇತ್ತು. ಬಟ್ ಆದರೂ ಅವರು ನೆಮ್ಮದಿಯಾಗಿ ಖುಷಿಯಿಂದ ಇದ್ದರು. ಅವರನ್ನು ನೋಡಿ ನಾವು ಒಂದು ಪ್ರೇರಣೆ ಪಡ್ಕೊಂಡ್ವಿ, ನಾವು ಕಟ್ಟೋಣ ಅಂತ. ಬಟ್ ಅದು ಯಾಕೋ ನಮಗೆ ಆಗಲಿಲ್ಲ. ಹಾಗಾಗಿ ಮಾರಾಟ ಮಾಡೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ. ನೋಡೋಣ ಏನೇನಾಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನಿಮಗೆ, ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಯಾವ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾರ್ತಾ ಇದ್ದೀವಿ ಅಥವಾ ಮಾರಕ್ಕೇನಾದರೂ ಕಾರಣ ಇದೆಯಾ ಅಂತ. ಆದರೂ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅದೇನು, ಯಾಕೆ, ಎತ್ತ ಅನ್ನೋದು ನಿಮಗೂ ಗೊತ್ತಾಗತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಆಸಕ್ತಿ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಶಾಂತಲಾ402@gmail.com ಅಂತ ನನ್ನ ಇಮೇಲ್ಗೆ ಮೇಲ್ ಕಳಿಸಿ
ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಆಮೇಲೆ ನೋಡೋಣ, ಯಾರ್ಯಾರಿಗೆ ಭೂಮಿ ಋಣ ಎಲ್ಲೆಲ್ಲಿರುತ್ತೆ ಅನ್ನೋದು ಖಂಡಿತವಾಗೂ ಗೊತ್ತಿರಲ್ಲ. ನಮ್ಗೆ ಗೊತ್ತಿರೋರೇ ಒಂದು 2-3 ಜನ ಆಲ್ರೆಡಿ ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಯಾರದು ರಿಪ್ಲೈ ಬರಲಿಲ್ಲ. ಆಮೇಲೆ ವೆಬ್ಸೈಟಿಂದನೂ ತುಂಬ ಬರ್ತಾ ಇದೆ, ಎನ್ಕ್ವೈರಿಗಳು ಬರ್ತಾ ಇದೆ. ಆಗತ್ತೆ, ಈಗೇನು ಭೂಮಿಗೆ ಡಿಮಾಂಡ್ ಬೇಕಾದಷ್ಟಿದೆ, ಸೇಲ್ ಆಗತ್ತೆ. ನೋಡೋಣ, ಗಡಿಬಿಡಿ ಇಲ್ಲ, ನಿಧಾನಕ್ಕೆ ಮಾಡ್ತೀವಿ. ಹಾಗೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.